ನಮಸ್ತೆ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನೋಡಿ ಏನಂದ್ರೆ ವಿಷಯ ಏನಂದ್ರೆ ನಮ್ಮನ್ನ ಪ್ರೀತಿಸಿದ ವ್ಯಕ್ತಿ ಇದ್ದಕ್ಕಿದ್ದಂತೆ ನಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ರೆ ಏನ್ ಮಾಡೋದು? ನಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ. ಇಷ್ಟು ದಿನ ನಮ್ಮನ್ನ ಪ್ರೀತಿಸಿ ಇವಾಗ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂದಾಗ ಆ ರೀತಿ ಎಲ್ಲ ಮಾಡುವಾಗ ಖಂಡಿತ ನೋವು ಆಗೇ ಆಗುತ್ತೆ ಅಲ್ವಾ? ಹಾಗಂತ ನಾವು ಅದನ್ನೇ ಚಿಂತೆ ಮಾಡಿಕೊಂಡು ಅದನ್ನೇ ಯೋಚನೆ ಮಾಡಿಕೊಂಡು ಕೂತ್ಕೊಂಡ್ರೆ ಅಲ್ಲೇ ಅಲ್ಲೇ ಇರ್ತೇವೆ ನಾವು. ಯಾವುದೋ ಒಂದು ರೋಗಕ್ಕೆ ತುತ್ತಾಗ್ತಾ ಹೋಗ್ತೇವೆ ಅಲ್ವಾ? ಹಾಗಾಗಿ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಕೇರ್ ಮಾಡ್ತಾ ಇಲ್ಲ, ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ, ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತ ಪದೇ ಪದೇ ಅವರನ್ನು ಮಾತಾಡ್ಸೋಕ್ಕಾಗಲಿ, ಅವರಿಗೆ ಮೆಸೇಜ್ ಆಗಿರಲಿ, ಅವರಿಗೆ ಮಾತಾಡೋಕ್ಕೆ ಬಯಸೋದು, ಅವ್ರು ಕೇರೇ ಮಾಡ್ತಿಲ್ಲ ಅಂದಾಗ ಖಂಡಿತ ಅದರಿಂದ ದೂರ ಆಗೋದು ನಿಮಗೆ ಒಳ್ಳೆಯದಲ್ವಾ? ನೋಡಿ, ನಮ್ಮನ್ನ ಕೇರ್ ಮಾಡದವರು, ನಮ್ಮನ್ನ ಅವಾಯ್ಡ್ ಮಾಡ್ತಾ ಇರೋರನ್ನ ದೂರ ಮಾಡಿ. ನೋಡಿ, ನಿಮ್ಮನ್ನ ಯಾರು ಪ್ರೀತಿಸ್ತಾ ಇದ್ದಾರೆ, ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮ, ನಿಮ್ಮ ಅಪ್ಪ, ಅವರನ್ನ ಪ್ರೀತಿಸಿ, ಅವರನ್ನ ಗೌರವಿಸಿ. ಯಾರ್ಯಾರ ಬಗ್ಗೆನೋ ನಿಮ್ಮನ್ನ ಕೇರೇ ಮಾಡ್ತಾ ಇಲ್ಲ, ನಿಮ್ಮನ್ನ ಕಾಲು ಕಸವಾಗಿ ನೋಡ್ತಾ ಇದ್ದಾರೆ ಅಂದಾಗ ನೀವು ಅವರನ್ನ ಎಲ್ಲಿಡ್ಬೇಕು ಅಲ್ಲೇ ಇಡಬೇಕು. ಅವರನ್ನ ತಲೆ ಮೇಲೆ ಹತ್ತಿಸ್ಕೊಂಡ್ರೆ ಖಂಡಿತ ನಿಮ್ಮ ಜೀವನ ಹಾಳು ಮಾಡ್ಕೋತಾ ಹೋಗ್ತೀರ. ನೋಡಿ, ಎಷ್ಟೋ ಮಂದಿಗೆ ತಿನ್ನೋಕೆ ಅನ್ನ ಇರಲ್ಲ, ಕೈ ಕಾಲಿರಲ್ಲ, ಎಲ್ಲವೂ ಇದಾಗ್ತಾ ಇರುತ್ತೆ ಅಲ್ವಾ? ಅವರನ್ನ ನೋಡಿ, ಅವ್ರಿಗಿಂತ ನಿಮ್ಗೆ ಏನ್ ಕಮ್ಮಿ ಆಗಿದೆ? ದೇವರು ನಿಮ್ಗೆ ಎಲ್ಲವೂ ಕೊಟ್ಟಿರ್ತಾನೆ ಅಲ್ವಾ? ಬರೀ ಬೇಡದ ಬಗ್ಗೆ ಚಿಂತೆ ಮಾಡ್ತಾ ಕೂತ್ಕೊಳ್ತೇವೆ. ಹಾಗಾಗಿ ನೋಡಿ, ಅಂಥವರನ್ನೆಲ್ಲ ನೋಡೋದ್ರಿಂದ ನಮ್ಮ ಒಂದು ಮನಸ್ಸಿಗೆ ಕೂಡ ನಿರಾಳಾಗುತ್ತೆ. ನೋಡಿ, ನೀವು ಒಮ್ಮೆ ಆ ರೀತಿ ಸೋತೋಗಿರ್ತೀರ ಅಥವಾ ಯಾವುದೋ ಒಂದು ಪ್ರೀತಿಯಲ್ಲಿ ಬಿದ್ದು ಅವಾಯ್ಡ್ ಮಾಡ್ತಾ ಇದ್ದನ್ನ ಅರಳ್ತಾ ಇರ್ತೀರ. ಮತ್ತೆ ಪದೇ ಪದೇ ಅದೇ ತಪ್ಪು ಮಾಡಕ್ ಹೋಗ್ಬೇಡಿ. ಅಲ್ಲಿಂದ ಪಾಠ ಕಲಿತು ಮುಂದೆ ಸಾಗಿ. ಮುಂದೆ ಜೀವನ ತುಂಬ ಇರುತ್ತೆ. ನಿಮ್ಮನ್ನ ಪ್ರೀತಿಸೋರು ಇರ್ತಾರೆ, ನಿಮಗಾಗಿ ಬರೋರು ಇರ್ತಾರೆ. ಅಂಥವ್ರನ್ನ ಪ್ರೀತಿಸಿ. ಯಾವುದೋ ಒಬ್ಬ ವ್ಯಕ್ತಿ ನಿಮ್ಮನ್ನ ಕೀಳಾಗಿ ನೋಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಅಸಹ್ಯ ಪಡ್ತಾ ಇದ್ದಾರೆ ಅಂದಾಗ ಅಂಥವರನ್ನ ದೂರ ಇಡೋದು ನಿಮಗೆ ಒಳ್ಳೆಯದು. ಇಲ್ಲಾಂದ್ರೆ ನೀವು ನಿಮ್ಮ ಒಳಗೆ ಕೀಳರಿಮೆ ಬಂದು ಯಾವುದೊಂದು ಮಾನಸಿಕ ಕಾಯಿಲೆಗೆ ನೀವು ತುತ್ತಾಗ್ತೀರ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮನ್ನ ಕೇರ್ ಮಾಡಲು, ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂಥವ್ರನ್ನ ದೂರ ಇಡೋದು ತುಂಬಾ ಒಳ್ಳೆಯದು ಅಲ್ವಾ? ಹಾಗೆಲ್ಲ ಆದಾಗ ನಿಮ್ಮ ಬಗ್ಗೆ ನೀವು ಕೇರ್ ತಗೊಳ್ಳೋದನ್ನ ಕಲಿಬೇಕು. ನಿಮ್ಮ ಬಗ್ಗೆ, ನಿಮ್ಮ ಆರೋಗ್ಯ ಹೇಗಿದೆ, ನೀವು ಹೇಗಿದ್ದೀರಾ, ನಿಮ್ಮನ್ನ ನೀವು ನೋಡೋದನ್ನ ಕಲಿಬೇಕು. ಅವಾಗ ನಿಮಗೆ ಅನ್ಸುತ್ತೆ, ನನ್ನ ಬಗ್ಗೆ ಕೇರ್ ಮಾಡದೆ ಬೇರೆಯವ್ರನ್ನ ಇದು ಮಾಡ್ತಾ ಇದ್ದೇನಲ್ಲ. ಅದು ನಿಮಗೆ ಅನ್ಸುತ್ತೆ ಆಗ. ನೋಡಿ, ನಿಮ್ಮನ್ನ ನೀವು ಪ್ರೀತಿಸದೆ ಬೇರೆಯವ್ರನ್ನ ಪ್ರೀತಿಸೋದಕ್ಕೆ ಖಂಡಿತ ಸಾಧ್ಯನೇ ಇಲ್ಲ. ಅದು ನಿಮಗೆ ದುಃಖನೇ ಕೊಡೋದು. ನಿಮ್ಮನ್ನ ಯಾವಾಗ ನೀವು ಪ್ರೀತಿಸ್ತಾ ಹೋಗ್ತೀರಿ, ನಿಮ್ಮ ಬಗ್ಗೆ ನೀವು ಎಷ್ಟು ಗೌರವ ಪಡ್ತೀರಿ, ನಿಮ್ಮ ಬಗ್ಗೆ ನೀವು ಎಷ್ಟು ಪ್ರೀತಿಸ್ತೀರಾ, ಅಷ್ಟು ನಿಮ್ಮನ್ನ ಕೂಡ ಗೌರವಿಸ್ತಾರೆ, ನಿಮ್ಮನ್ನು ಕೂಡ ಪ್ರೀತಿಸ್ತಾರೆ. ನೀವು ನಿಮ್ಮನ್ನ ಪ್ರೀತಿಸದೆ ಬೇರೆಯವ್ರ ಬಗ್ಗೆನೇ ಚಿಂತೆ ಮಾಡ್ತಾ ಕೂತ್ಕೊಂಡ್ರೆ ಜೀವನ ನಡೆಯಲ್ಲ ಅಲ್ವಾ? ಹಾಗಾಗಿ ಇಷ್ಟೇ ನಾವು ತುಂಬ ಓವರಾಗಿ ಇದು ಮಾಡ್ತಾ ಇದ್ರೆ ಒಬ್ಬರನ್ನ, ಅತಿಯಾದರೆ ಅಮೃತ ಕೂಡ ವಿಷ ಅಲ್ವಾ? ಹಾಗೆ ಅತಿ ಅನ್ಸಿದ್ರೆ ಒಬ್ಬರಿಗೆ ನಮ್ಮನ್ನ ಕಾಲು ಕಸವಾಗಿಯೇ ನೋಡ್ತಾರೆ. ಹಾಗಾಗಿ ಅಲ್ಲಿಂದ ಹೊರಗೆ ಬಂದು ನಿಮ್ಮನ್ನ ನೀವು ಪ್ರೀತಿಸಿ, ನಿಮ್ಮ ಬಗ್ಗೆ ನೀವು ಕಾಳಜಿ ತಗೊಳ್ಳಿ, ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ತಗೊಳ್ಳಿ. ನಿಮ್ಮನ್ನ ಆದಷ್ಟು ಒಳ್ಳೆಯ ವಿಚಾರದ ಕಡೆ ತಲೆ ಕೊಡೋದನ್ನ ಕಲಿ, ಒಳ್ಳೆಯದನ್ನ ಕೇಳೋದನ್ನ ಕಲಿಯಿರಿ, ಒಳ್ಳೆಯದನ್ನ ತಿನ್ನಿ, ಒಳ್ಳೆಯದನ್ನ ಕೇಳಿ. ಹಾಗೆ ಒಳ್ಳೆ ಸರ್ಕಲ್ ಇಟ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು, ನಿಮ್ಮ ಜೊತೆ ಸರ್ಕಲ್. ಅವರು ಹಾಗೆ ಇದ್ದಾರೆ ಅಂದರೆ ಪರವಾಗಿಲ್ಲ. ನೀವೊಬ್ಬರೇ ನಿಂತು ನಿಮ್ಮನ್ನು ನೀವು ಇದು ಮಾಡ್ಕೊಂಡು ಹೋಗಬೇಕು. ಏನೋ ನೆಗೆಟಿವ್ ಮಾತಾಡೋರು, ನೆಗೆಟಿವ್ ಆಗಿ ನಿಮಗೆ ಸಲಹೆ ಕೊಡೋರು ಅಂಥವರಿಂದ ದೂರ ಇಡಿ. ಯಾಕಂದರೆ ನಿಮಗೆ ನಾವು ಏನೋ ಒಳ್ಳೇದು ಮಾಡ್ತಾ ಇದ್ದೀವಿ, ಏನೋ ಮಾಡಬೇಕು, ಏನೋ ಇದು ಮಾಡಬೇಕು ಅಂದಾಗ ಒಬ್ಬರ ಹತ್ರ ನಾವು ಹೇಳ್ತೇವಲ್ವ, ಆ ವ್ಯಕ್ತಿ ಹೇಗಿದ್ದಾರೆ ಅಂತ ನಾವು ಜಸ್ಟ್ ನೋಡಬೇಕು. ಹಾಗಂತ ಅವರ ಮನಸ್ಥಿತಿ ಹೇಗಿರುತ್ತೋ ಹಾಗೆ ಮಾತಾಡ್ತಾರೆ ಅಂತ ನಮಗೆ ಕೂಡ ಗೊತ್ತಿರಬೇಕು. ನಾವು ಮೆಂಟಲಿ ಸ್ಟ್ರಾಂಗ್ ಆಗಬೇಕು. ನಾವು ಒಳ್ಳೆ ವಿಚಾರದ ಕಡೆ ಗಮನ ಕೊಡಬೇಕು. ಅದರಿಂದ ದೂರ ಇರೋದನ್ನು ಕಲಿಬೇಕು ಆದಷ್ಟು. ನಿಮ್ಮನ್ನು ನರಳಾಡಿಸ್ತಾರೆ, ನಿಮ್ಮನ್ನು ಕೀಳಾಗಿ ನೋಡ್ತಾರೆ. ಅಂಥವರಿಂದ ನೀವು ದೂರ ಇರದೇ ಹೋದರೆ ಖಂಡಿತವಾಗ್ಲೂ ಮಾನಸಿಕ ಕಾಯಿಲೆ ಖಂಡಿತ ಹಾಗೆ ಆಗುತ್ತೆ. ಆದಷ್ಟು ನೀವು ದೂರ ಇರಿ ಅಂಥವರಿಂದ. ನಿಮ್ಮನ್ನು ನೀವು ಪ್ರೀತಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೀನಿ. ಈ ಮಾತು ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.